ಹಾಯ್ ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ಸರ್ಕಾರಿ ಮಾಹಿತಿ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ವಿಶೇಷವಾಗಿ ಕಾರ್ಮಿಕರಿಗೆ ತಿಳಿಸ್ತಿರುವಂಥ ಮಾಹಿತಿ, ಈ ಇಂಪಾರ್ಟೆಂಟ್ ಆಗಿರುವಂಥ ಮಾಹಿತಿ ತಿಳ್ಕೊಳ್ಳೇಬೇಕು ಕಾರ್ಮಿಕರು. ಈ ಇಂಪಾರ್ಟೆಂಟ್ ಆಗಿರುವಂಥ ಮಾಹಿತಿ ಏನು ಅಂದ್ರೆ, ಕಾರ್ಮಿಕರು ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕ ಕಲ್ಯಾಣ ಮಂಡಳಿಯಲ್ಲಿ ನೋಂದಾಯಿತ ಕಾರ್ಮಿಕರಿಗೆ 8 ಲಕ್ಷ ರೂಪಾಯಿ ಉಚಿತವಾಗಿ ಸಿಗುತ್ತೆ. ಇದು ಯಾವ ರೀತಿ ಸಿಗುತ್ತೆ, ಯಾರಿಗೆಲ್ಲ ಸಿಗುತ್ತೆ ಅನ್ನೋದು ಸಂಪೂರ್ಣವಾಗಿ ಮಾಹಿತಿನ ತಿಳಿದುಕೊಳ್ಳೋಣ. ಮಾಹಿತಿ ತಿಳಿದುಕೊಳ್ಳೋಕ್ಕಿಂತ ಮುಂಚೆ ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಹೆಚ್ಚಿನ ವೀಡಿಯೋಗಳಿಗೋಸ್ಕರ ನೋಟಿಫಿಕೇಶನ್ ಬೆಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಆನ್ ಮಾಡ್ಕೊಳ್ಳಿ ಅಂತ ಹೇಳುತ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ. ಹೌದು ಸ್ನೇಹಿತರೆ, ಇಲ್ಲಿ ಕಟ್ಟಡ ಮತ್ತು ಇತರೆ ಕಾರ್ಮಿಕ ಇಲಾಖೆಯಲ್ಲಿ ಏನು ನೋಂದಣಿ ಮಾಡ್ಕೊಂಡಿರ್ತೀರ, ಲೇಬರ್ ಕಾರ್ಡ್ ಅಂತ ಏನು ಹೇಳ್ತೀರಾ, ನೀವು ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕ ಕಲ್ಯಾಣ ಮಂಡಳಿಯಲ್ಲಿ ನೋಂದಣಿ ಮಾಡ್ಕೊಂಡಿದ್ರಿ ಅಂತಂದ್ರೆ ನಿಮಗೆ 8 ಲಕ್ಷ ರೂಪಾಯಿ ಉಚಿತವಾಗಿ ಸಿಗುತ್ತೆ. ಹೌದು, ನೀವು ಕಾರ್ಮಿಕರು ಇಲ್ಲಿ ಗಮನವಿಟ್ಟು ಮಾಹಿತಿ ತಿಳಿದುಕೊಂಡ್ರೆ ನಿಮಗೂ ಕೂಡ ಮುಂದೆ ಈ ಒಂದು ಯೋಜನೆ ಯೂಸ್ ಆಗುತ್ತೆ. ಇದು ಬಹು ಜನರಿಗೆ ಅನುಕೂಲ ಆಗುವಂಥ ಒಂದು ಮಾಹಿತಿ ಸ್ನೇಹಿತರೆ. ಅಂದರೆ ಇಲ್ಲಿ ನಮ್ಮ ಕರ್ನಾಟಕ ಆಗಿರ್ಬೋದು, ದೇಶ ಆಗಿರ್ಬೋದು, ತುಂಬ ಒಂದು ಕಾರ್ಮಿಕರು ಇರುವಂಥದ್ದು. ಕಟ್ಟಡ ಮಾಡುವಂಥ ಒಂದು ಕಾರ್ಮಿಕರು ಇರ್ತಾರೆ. ಏನು ಅಂದರೆ ಇಲ್ಲಿ ಒಂದು ಬಿಲ್ಡಿಂಗ್ ವರ್ಕ್ ಆಗಿರ್ಬೋದು, ಮನೆಗಳ ನಿರ್ಮಾಣ ಮಾಡುವಂಥದ್ದು. ಇದು ಏನು ಕಟ್ಟಡ ಕಾರ್ಮಿಕ ಒಂದು ಕಟ್ಟಡ ಏನು ಬರುತ್ತೆ, ಕಟ್ಟಡ ಒಂದು ಮಾಡುವಂಥ ಒಂದು ಇಲಾಖೆ. ಯಾವುದೇ ಒಂದು ಬಿಲ್ಡಿಂಗ್ ವರ್ಕ್ ಮಾಡೋರಾಗಿರ್ಬೋದು, ಒಂದು ಮನೆ ನಿರ್ಮಾಣ ಮಾಡೋರಾಗಿರ್ಬೋದು, ಈ ಎಲ್ಲ ಕೆಲಸ ಮಾಡುವಂಥವ್ರಿಗೆ ಈ ಮಾಹಿತಿ ಶೇರ್ ಮಾಡಬೇಕಾಗುತ್ತೆ. 8 ಲಕ್ಷ ರೂಪಾಯಿ ಯಾವ ರೀತಿ ಸಿಗುತ್ತೆ ಅಂತ ಅದು ಇಂಪಾರ್ಟೆಂಟಾಗಿ ತಿಳ್ಕೊಳ್ಬೇಕು. ನೋಡಿ ಸ್ನೇಹಿತರೆ, 8 ಲಕ್ಷ ರೂಪಾಯಿ ನಿಮ್ಗೆ ಯಾವ ರೀತಿ ಸಿಗುತ್ತೆ ಅಂತಂದ್ರೆ, 8 ಲಕ್ಷ ರೂಪಾಯಿ ನೀವು ಪಡಿಬೇಕಂತಂದ್ರೆ ನಿಮ್ಮ ಹತ್ರ ಒಂದು ಲೇಬರ್ ಕಾರ್ಡ್ ಇರಬೇಕಾಗುತ್ತೆ ಮತ್ತು ಕೆಲವೊಂದಿಷ್ಟು ದಾಖಲೆಗಳು. ಇದು ಆ್ಯಕ್ಚುಲಿ ಯಾವ ರೀತಿ ಸಿಗುತ್ತೆ ಅಂತಂದರೆ, ನೋಡಿ ಸ್ನೇಹಿತರೆ, ಇಲ್ಲಿ ನೀವು ಏನು ಕೆಲಸ ಮಾಡ್ತಾ ಇರ್ತೀರ ಆ ಸ್ಥಳದಲ್ಲಿ ನೋಂದಾಯಿತ ಕಾರ್ಮಿಕನು ಮರಣ ಹೊಂದಿರ್ತಾರೆ. ಅಂದರೆ ಈ ರೀತಿ ಒಂದು ಮರಣ ಅಂತಂದರೆ ಕೆಲಸ ಮಾಡುವಂಥ ಸಂದರ್ಭದಲ್ಲಿ ಅನಿವಾರ್ಯ ಕಾರಣ, ಈಗ ಬಿಲ್ಡಿಂಗ್ ಕಟ್ಟಡ ನಡೆದಿರುತ್ತೆ, ಅಂಥ ಸಂದರ್ಭದಲ್ಲಿ ಏನಾದರೂ ಅನಿವಾರ್ಯವಾಗಿ ಅಲ್ಲಿ ಮರಣ ಹೊಂದಿದ್ರೆ ಕಾರ್ಮಿಕರು, ಅವರ ಒಂದು ಕುಟುಂಬಕ್ಕೆ 8 ಲಕ್ಷ ರೂಪಾಯಿ ಸಿಗುತ್ತೆ. 8 ಲಕ್ಷ ರೂಪಾಯಿ ಸಿಗೋದಿಲ್ಲ, 5 ಲಕ್ಷ ಸಿಗುತ್ತೆ ಅಂತ ಕೆಲವರು ಹೇಳ್ಬೋದು. 5 ಲಕ್ಷ ರೂಪಾಯಿ ಇಲ್ಲಿವರೆಗೂ ಸಿಗ್ತಾಯಿತ್ತು. ಆದರೆ ಇಲ್ಲಿ ನಿನ್ನೆ ಬಜೆಟ್ ಏನು ಮಂಡನೆ ಮಾಡಿದ್ದಾರೆ CM ಅವರು, ಇಲ್ಲಿ ಕಾರ್ಮಿಕರಿಗೆ ಹೆಚ್ಚಳ ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ. ಇದು 5 ಲಕ್ಷದಿಂದ 8 ಲಕ್ಷ ರೂಪಾಯಿಗೆ ಏರಿಕೆ ಆಗಲಿದ್ದು ಮುಂದೆ ಒಂದು ಕಾರ್ಮಿಕರಿಗೆ ಅನುಕೂಲ ಆಗುತ್ತೆ. ಇದು ಯಾಕೆ ಅಂತಂದರೆ, ತುಂಬ ನಾವು ನೋಡ್ತಾ ಇರ್ತೀವಿ, ಕಟ್ಟಡ ಕಾರ್ಮಿಕರಿಗೆ ತುಂಬ ಒಂದು ದುರ್ಘಟನೆಗಳು ನಡೀತಾ ಇರುತ್ತೆ. ಅಂಥ ಸಂದರ್ಭದಲ್ಲಿ ಅವರ ಕುಟುಂಬಕ್ಕೆ ಆಸರೆ ಆಗುತ್ತೆ. ಇದು ಆ ಕಾರಣದಿಂದ ಹೇಳ್ತಾ ಇದ್ದೀನಿ. ಇದು ನನಗೂ ಕೂಡ ಹೇಳೋಕ್ಕೆ ಒಂಥರ ಅನಿಸುತ್ತೆ, ಆದರೂ ಈ ಮಾಹಿತಿಗಳು ಗೊತ್ತಿರಬೇಕು. ಅನಿವಾರ್ಯ ಕಾರಣಗಳಿಂದ ಕೆಲವೊಂದು ಕಾರ್ಮಿಕರಿಗೆ ಈ ಪರಿಸ್ಥಿತಿ ಬಂದಿರುತ್ತೆ. ಆ ಕಾರಣದಿಂದ ಅವ್ರಿಗೂ ಗೊತ್ತಿತ್ತು ಈ ಮಾಹಿತಿ ಅಂದ್ರೆ ಅವರು ಕೂಡ ಒಂದು ಉಪಯೋಗ ಪಡ್ಕೊಳ್ತಾರೆ. ಈಗ ಸದ್ಯದಲ್ಲಿ 5 ಲಕ್ಷ ರೂಪಾಯಿ ಇದೆ, ಆದರೆ ಇಲ್ಲಿ ಮುಂದೆ ನಿನ್ನೆ ಬಜೆಟ್ ಘೋಷಣೆ ಮಾಡಿದಂಥ ಸಂದರ್ಭದಲ್ಲಿ ಹೇಳಿದ್ದಾರೆ 5 ಲಕ್ಷದಿಂದ 8 ಲಕ್ಷ ರೂಪಾಯಿಗೆ ಏರಿಕೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇದು ಆದಷ್ಟು ಆಗ್ಬೋದು ಸ್ನೇಹಿತರೆ. ಅದಕ್ಕಾಗಿ ಈ ಮಾಹಿತಿ ನಿಮಗೂ ಕೂಡ ಗೊತ್ತಿರಲಿ ಅನ್ನೋ ಉದ್ದೇಶದಿಂದ ಮಾಹಿತಿ ತಿಳಿಸ್ಕೊಟ್ಟಿದ್ದೀನಿ. ಮಾಹಿತಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.